ಸ ಅಂದರೆ ಅರಿಷಡ್ ವರ್ಗಗಳು. ಯಾರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಸುಟ್ಟಾಕ್ತಾರೋ ಅಂತವರು ಸಾಧುಗಳಾಗ್ಲಿಕ್ಕೆ ಮತ್ತು ಸಾಧಕರಾಗಲಿಕ್ಕೆ ಯೋಗ್ಯ ಅನ್ನತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಚೈತನ್ಯ ಮಹಾರಾಜರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಗಮಿಸುತ್ತಿರುವ ಶ್ರೀ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಸಹೋದರಿಯಾಗಿರ್ತಕ್ಕಂಥ ಸಹೋದರಿಯರಿಗೆ ಒಂದು ಗೌರವ ಸಮರ್ಪಣೆ. ಹನುಮಂತನವರು ಮತ್ತು ಬಿಜಾಪುರದಾಗಿರ್ತಕ್ಕಂಥ ಸಹೋದರಿಯರು ಮತ್ತು ಇನ್ನೊಂದಿಬ್ಬರು ಆಗಮಿಸಿ, ಹನುಮಂತ ಮತ್ತು ಬಿಜಾಪುರದ ಆಗಮಿಸ್ತಕ್ಕಂಥ ಸಹೋದರಿಯರು ಒಂದು 4 ಜನ ವೇದಿಕೆ ಮೇಲೆ ಆಗಮಿಸಿ ಶ್ರೀ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಸಹೋದರಿಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. 3 ದಿವಸ ಒಳಗ ದಾಸಬೋಧ ಸಮಾಪ್ತಿ ಮಾಡ್ಬೇಕಂತ ಹೇಳಿ ನಿಶ್ಚಯ ಮಾಡಿ ದಾಸಬೋಧ ಪಾರಾಯಣ ಶುರು ಮಾಡಿದ್ದೀವಿ. ಆದ್ರೆ ನಮ್ಮ ಮಠದ ಹುಡುಗರು 2 ಸಲ ದಾಸಬೋಧ ಮುಗಿಸ್ಯಾರಿ 3 ದಿನದಾಗ. ನಿನ್ನೆ ಮಹಾರಾಜರ ಪಾಲಕಿ ಸೇವಾ ಮಾಡುವಾಗ ಇನ್ನು ಮಳೆ ಬರ್ತದೇನೋ ಅನ್ಸಿತ್ತು. ಆದ್ರೂ ಸಹಿತ ಊರ ಪವಿತ್ರ ಮಾಡುವಂಥ ಈ ಕಾರ್ಯಕ್ರಮ ಒಂದು ಸೌಭಾಗ್ಯ ಸಮರ್ ಸದ್ಗುರು ರಾಮಕೃಷ್ಣ ಮಹಾರಾಜರ ಮೇಲೆ ಪುಷ್ಪವೃಷ್ಟಿ ಮಾಡಿದಂತೆ ಮೇಘರಾಜ ಕೂಡ ವರುಣರಾಜ ಕೂಡ ಅವರ ಮೇಲೆ ತಮ್ಮ ಹನಿ ಪುಷ್ಪವನ್ನು ಶೃಂಗರಿಸಿ ಮಹಾರಾಜರಿಗೆ ಅತಿ ಉತ್ಸಾಹದಿಂದ ಅತಿ ಉಲ್ಲಾಸದಿಂದ ಆಗಮನ ಮಾಡಿಕೊಂಡದ್ದ ನಿನ್ನೆ ನೀವೆಲ್ಲ ನೋಡಿದ್ದೀರಿ. ಸಮರ್ ಸದ್ಗುರು ನರಸಿಂಹ ರಾಮಕೃಷ್ಣ ಮಹಾರಾಜರ ಸಹೋದರಿಯಾದ ದ್ವಾರಕಾ ತಾಯಿಯವರು ಕೋಲ್ಹಾಪುರದಿಂದ ಅಂದ್ರೆ ಅವ್ರು ಇರೋ ಸ್ಥಾನ ಮುಂಬೈ, ಆದ ತನ್ನ ಪ್ರೀತಿಯ ಮಗಳಾದ ವಂದನಾ ತಾಯಿ ಕಡೆ ಇರ್ತಾಳೆ. ಅವರು ಇಬ್ಬರು ಕೂಡಿ ಇಲ್ಲಿ ಬಂದಿದ್ದಾರೆ. ಮಹಾರಾಜರ ಮೇಲೆ ಅತ್ಯಂತ ಪ್ರೀತಿ, ಮಹಾರಾಜರು ಕೂಡ ಅಷ್ಟೇ ಪ್ರೀತಿ ಅವರ ಮೇಲೆ ಇತ್ತು. ಅವರು ಈ ಕಾರ್ಯಕ್ರಮದಲ್ಲಿ ತಾವು ಸ್ವತಃ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು 4 ದಿವಸ ಆಯಿತು ಅವರು ಇಲ್ಲಿ ಬಂದು ತಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನೋಡ್ರಿ ರಾತ್ರಿ 2 ಗಂಟೆ ತನಕ ಕೂತಾರೆ. 2 ಗಂಟೆದಾದ್ಮೇಲೆ ಹೋಗಿ ಮಲ್ಕೊಂಡು ಮತ್ತೆ ಕಾಕಡಾರ್ತಿಗೆ ಎದ್ದಾರೆ. ಎದ್ದು ಸ್ನಾನ ಮಾಡಿ ತಮ್ಮ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸ್ತೋತ್ರಗಳನ್ನು, ವೆಂಕಟೇಶ ಸ್ತೋತ್ರಗಳನ್ನು, ಶ್ರೀರಾಮ ರಕ್ಷಾ ಸ್ತೋತ್ರಗಳನ್ನು ಅಂದು ಮಾಡಿ ಮುಗಿಸಿ ಆಮೇಲೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ. ಹಾಗೆ ಯಾವತ್ ಕಾಲದಲ್ಲಿ ನೋಡ್ರಿ ವರ್ಷ ಪರ್ಯಂತವಾಗಿ ನಾವು ಇಲ್ಲೇ ಯಾವತ್ ಕಾಲದಲ್ಲಿ 3 ಹೊತ್ತಿನ ಭಜನೆ ನಡಿಬೇಕಂತ ಹೇಳಿ ಸಂಕಲ್ಪ ಮಾಡಿದ್ದೀವಿ. ಆ ಸಂಕಲ್ಪವನ್ನು ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಕಾಡಪ್ಪ ಮತ್ತು ಗೋವಿಂದ ಅನೇಕ ಹಲವಾರು ಸಾಗರ ಇವರೆಲ್ಲರೂ ವರ್ಷ ಪರ್ಯಂತವಾಗಿ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರ ಶರೀರ ಇರುವಾಗ ಅವ್ರು ಸೇವಾ ಮಾಡಿದ್ರು. ಆಮೇಲೆ ಈ ವರ್ಷ ಪರ್ಯಂತವಾಗಿ ಅವ್ರ ಮುಂದೆ ಈ 3 ಕಾಕಡಾರ್ತಿಗೆ 4 ಗಂಟೆಗೆ ಹೇಳ್ತಾರೆ ಹುಡುಗರು. 4 ಗಂಟೆಗೆ ಎದ್ದು ಎಲ್ಲ ಕಸ ಹುಡುಗಿ ರಂಗೋಲಿ ತೆಗೆದು ಮಹಾರಾಜರಿಗೆ ಬೆಳಿಗ್ಗೆ ಕಾಕಡಾರ್ತಿ ಮಾಡಿ ಚಹಾ ನೈವೇದ್ಯ ತೋರಿಸಿ ಆಮೇಲೆ ತಮ್ಮ ಉಳಿದ ಕೆಲಸಗಳನ್ನ ಮಾಡ್ತಾರೆ. ಸಂಜೆ ಮುಂದೆ ರಾತ್ರಿ ಭಜನೆ ಮಾಡಿ ಬಾರಾಬಂಗ್ ಭಜನೆ ಮಾಡಿ ಮಲ್ಕೊಳ್ಳುವಂಥ ಒಂದು ಸಂಗತಿಯನ್ನು ಇವ್ರು ಎಲ್ಲರಿಗೆ ಮಾಸ್ತರ್ ಅಂದ್ರೆ ಶಿವಾಜಿ ಎಲ್ಲರ ಕಡೆಯಿಂದ ಅದಕ್ಕೆ ವ್ಯವಸ್ಥಿತವಾಗಿ ಅಲ್ಲಿ ಗುಡಿಗೆ ಹೋಗಿ ತಮ್ಮ ಕೆಲಸಗಳ ನರಸಿಂಹೇಶ್ವರ ಮಹಾರಾಜರ ಉಪಾಸನ ನಡಿಬೇಕು, ರಾಮಕೃಷ್ಣ ಮಹಾರಾಜರ ಉಪಾಸನ ಕೂಡ ನಡಿಬೇಕಂತ ಹೇಳಿ ಈ ಪ್ರಯತ್ನ ಮಾಡಿದಂಥ ಎಲ್ಲ ನಮ್ಮ ರಾಮಕೃಷ್ಣ ಮಹಾರಾಜರ ಶಿಷ್ಯ ಮಂಡಳಿಗೆ ಅನೇಕ ತುಂಬ ಹೃದಯದ ಧನ್ಯವಾದಗಳನ್ನು ನೀಡುತ್ತಾ, ಮಹಾರಾಜರಿದ್ದಾಗೂ ನಮ್ಮ ಅಡಗಿ ಭಟ್ಟ ಅಂದ್ರೆ ಉಮೇಶ ಮಹಾರಾಜರಿದ್ದಾಗೂ ಕೂಡ ಅವರಿಗೆ ಅತ್ಯಂತ ಸುಮಧುರವಾದ ಸವಿ ಊಟಗಳನ್ನು ಮಾಡಿಕೊಡ್ತಿದ್ದ. ಈಗಾದರೂ ತಮ್ಮ ಕೈಯಿಂದ ಎಷ್ಟು ಆದಷ್ಟು ಸದ್ಗುರುಗಳ ಸೇವೆಗೆ ಪಾತ್ರರಾಗಿ ಎಲ್ಲರಿಗೆ ಆ ಮಹಾರಾಜರಿಗೆ ನೈವೇದ್ಯ ಮಾಡೋದು ಅಂತ ಪಡ್ಕೊಂಡು ಪ್ರತಿ ದಿವಸ ಅವನು ಮಾಡೇ ಮಾಡ್ತಾನೆ. ಈ ನವಮಿ ಕಾರ್ಯಕ್ರಮ ಮಹಾರಾಜರು ಮಾಸಿಕ ಕಾರ್ಯಕ್ರಮಗಳನ್ನು ನಡೆಸಬೇಕಂತ ಸಂಕಲ್ಪ ಮಾಡಿದ್ದೀವಿ. ಪ್ರತಿ ನವಮಿಗೆ 2 ತಾಸು ನಾಮಸ್ಮರಣೆಯನ್ನು ಮಾಡುವಂಥ ಒಂದು ಸಂಕಲ್ಪ ಇತ್ತು. ಅದನ್ನು ಕೂಡ ಸಮರ್ ಸದ್ಗುರು ರಾಮಕೃಷ್ಣ ಮಹಾರಾಜರು ಸಾಂಗವಾಗಿ ಇಲ್ಲೇ ಪರ್ಯಂತವಾಗಿ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿಕೊಟ್ಟಿದ್ದಾರೆ. ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರು ಎಷ್ಟು ಅವ್ರದ್ದು
ಕೀರ್ತಿ, ಎಷ್ಟು ಅವ್ರದ್ದು ಸತ್ತ, ಎಷ್ಟು ಅವ್ರದ್ದು ಭಕ್ತಿ, ಎಷ್ಟು ಜ್ಞಾನ, ಎಷ್ಟು ಹೊಗಳಿದ್ರು ಕಡಿಮೆ ಅದ. ಈ ಎಲ್ಲ ಸಂಕಲ್ಪಗಳನ್ನು ಅತಿ ಸುಂದರವಾಗಿ ನೆರವೇರಿಸಿಕೊಟ್ಟಂಥ ನಮ್ಮ ಎಲ್ಲ ಸದ್ಗುರುಗಳ ಸದ್ಭಕ್ತರಿಗೆ ಅನೇಕ ಅನೇಕ ತುಂಬ ಹೃದಯದ ಸಾಂಗ್ಲಿ ಮತ್ತು ಮಿರಜ್ ಧನ್ಯವಾದಗಳನ್ನ ಗುರುಬಳಗದವರು ವೇದಿಕೆ ಆಗಮಿಸಿ ಶ್ರೀ ಸದ್ಗುರು ಸಮರ್ಥ ಚೈತನ್ಯ ಮಹಾರಾಜರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ತಿಳ್ಕೊತೀನಿ. ಸಾಂಗ್ಲಿ ಮತ್ತು ಮಿರಜ್ನಿಂದ ಆಗಮಿಸಿದ ಗುರುಬಳಗದವರು. ವರ್ಷ ಪರ್ಯಂತವಾಗಿ ಈ ಭಜನಿ ಸೇವಾ ನಡೆಸಿದ ಕಾಡು ಮತ್ತು ಗೋವಿಂದ ಇವರಿಬ್ಬರಿಗೆ ಸನ್ಮಾನ ಮಾಡ್ರಿ. ಮೊದಲ ಕಾಡು ಮತ್ತು ಗೋವಿಂದ ಅವರು ಏನು ವರ್ಷ ಪರ್ಯಂತವಾಗಿ ಭಜನಿ ಕಾರ್ಯಕ್ರಮ ನಡೆಸಿದಾರ, ಅವ್ರಿಗೆ ಮೊದಲು ಸನ್ಮಾನ ಮಾಡ್ರಿ. ಮರದ ಹೆಂಗಾಗ್ತದೆ ಅಂದ್ರೆ ಆಶ್ರಮದ ಸಂಪ್ರದಾಯಕ್ಕೆ ಯಾರೋ ಒಬ್ಬರನ್ನ ಗುರುತಿಸೋದ್ರಿಂದ ಮತ್ತೊಬ್ಬರಿಗೆ ಒಂದಿಷ್ಟು ಬೇಜಾರಾಗೋದು ಬೇಡ. ಯಾಕಂದ್ರೆ ನಾವು ಗುರುವಿನ ಕಾರ್ಯ ಮಾಡಕತ್ತೀವಿ, ಇದ್ರಾಗ ನಾವು ಸನ್ಮಾನ ಮಾಡಿಸೋದೇನು ದೊಡ್ಡದಲ್ಲ. ಯಾಕಂದ್ರೆ ನಾವು ಗುರುವಿನ ಕಾರ್ಯ ನಮ್ಮ ಕಾರ್ಯ ಅನ್ಕೊಂಡು ನಾವಾಗಲಿ ಕಾಡೇಶ್ವರಾಗಲಿ ಆಮೇಲೆ ಏನಾರು ನಾವು ಗುರುವಿನ ಸೇವೆ ಅಂತ ಮಾಡಕತ್ತೀವಿ, ಯಾರೋ ನಾವು ಸನ್ಮಾನವನ್ನು ಬಯಸಿ ಈ ಕಾರ್ಯವನ್ನು ಮಾಡಕತ್ತಿಲ್ಲ. ಹಿಂಗಾಗಿ ಅವ್ರ ಪರವಾಗಿ ನಾನು ಇದನ್ನು ಸ್ಪಷ್ಟಪಡಿಸ್ತೀನಿ. ಈ ಸೇವೆಯನ್ನು ಏನು ಮಾಡಕತ್ತೀವಲ್ಲ, ಈ ಯಾವ ಗುರುಗಳಿಗೂ ಬೇಡ. ಯಾಕಂದ್ರೆ ಕಳೆದ 60 ವರ್ಷಗಳಿಂದ ಈ ನಿತ್ಯ ಉಪಾಸನ ಅನ್ನೋದು ನಡ್ಕೊಂಡು ಬಂದಲ್ಲ, ನಾವು ಯಾರಿಗೂ ಸನ್ಮಾನ ಮಾಡಿಲ್ಲ. ಹಿಂಗಾಗಿ ಸನ್ಮಾನ ಕಾರ್ಯ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಜಮಖಂಡ ಶ್ರೀಗಳು ವೇದಿಕೆ ಮುಂಭಾಗ ಬರಬೇಕು. ಅವರೂ ಕೂಡ ಯಲಟಿಯ ಗುರುಬಳಗದವರು ಅವರನ್ನ ಗೌರವ ಸಮರ್ಪಣೆ ಸಲ್ಲಿಸಬೇಕೆಂದು ಕೇಳಿಕೊಳ್ತೇನೆ. ಹನುಮಂತವರು ಮತ್ತು ಪಾವಟೆ ಅವರು ಬೇಗನೆ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಡಿ ಮಾಡಿಕೊಡ್ಬೇಕು. ಅದೇ ಎರಡು ಮುಗಿಸಿಬಿಡ್ತೀನಿ. ಕೌಟಪುರದಿಂದ ಆಗಮಿಸಿರ್ತಕ್ಕಂಥ ನಾಗಪ್ಪ ಬಿಸ್ವಾಗರ್ ಅವರು ವೇದಿಕೆಯ ಬಲಭಾಗದಲ್ಲಿ ಆಗಮಿಸಬೇಕು. ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ಶ್ರೀಯುತ ಮಹಾದೇವ್ ಮಹಾರಾಜರು ಕೂಡ ವೇದಿಕೆ ಮುಂಭಾಗ ಆಗಮಿಸಬೇಕು. ಅವರಿಗೂ ಕೂಡ ಒಂದು ಗೌರವ ಸಮರ್ಪಣೆ. ಮಹಾದೇವ್ ಮಹಾರಾಜರು ವೇದಿಕೆ ಮುಂಭಾಗ ಆಗಮಿಸಬೇಕು. ಪಾವಟೆಯವರು ಮತ್ತು ಹಂದಿಗುಂದವರು ಈ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಪಾವಟೆ ಮತ್ತು ಹಂದಿಗುಂದ್ ಸರ್ ಅವರು ಮಹಾದೇವ್ ಮಹಾರಾಜರು ವೇದಿಕೆ ಮುಂಭಾಗ ಬರಬೇಕು. ಹೌದು, ಅವ್ರನ್ನ ಶ್ರೀಯುತ ಬಿಸ್ವಾಲ್ ಅವರು ಮಹಾದೇವ್ ಮಹಾರಾಜರಿಗೆ ಸನ್ಮಾನ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು. ಮೇಡಮ್ ಕೌಡ ಮತ್ತು ಗೋವಿಂದ ಅವರು ವೇದಿಕೆಯ ಹತ್ತಿರ ಆಗಮಿಸಬೇಕು. ಬಿಸ್ವಾಗರ್ ಅವರು ಅಲ್ಲೇ ವೇದಿಕೆಯಲ್ಲಿ ಆಸೀನರಾಗಬೇಕು. ಬಿಸ್ವಾಗರ್ ಕೌಡ ಮತ್ತು ಗೋವಿಂದ ಅವರು ವೇದಿಕೆಗೆ ಆಗಮಿಸಬೇಕು. ವೇದಿಕೆ ಮೇಲೆ ಆಸೀನರಾಗಿರುವ ಬಿಸ್ವಾಗರ್ ಗುರೂಜಿ ಅವರಿಗೆ ಕೌಡ ಮತ್ತು ಗೋವಿಂದ ಅವರು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ತೇನೆ. ವೇದಿಕೆಯ ಹಿಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಶ್ರೀಗಳು ಅಸ್ಕಿಯಿಂದ ಆಗಮಿಸತಕ್ಕಂಥ ಶ್ರೀ ಸದ್ಗುರು ಸಮರ್ಥರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಅವರಿಗೆ ಕೌಡ ಮತ್ತು ತಾವೇ ಇಬ್ಬರು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು. ಶ್ರೀಯುತ ಬಸವರಾಜ್ ಅವರು ವೇದಿಕೆಯ ಮೇಲೆ ಬಂದು
ಕಾಡೀಶ ಮತ್ತು ಹೌದು ಚೆನ್ನಪ್ಪ ಸರ್ ಅಷ್ಟೇ ಸರ್ ಸರ್ ಕಾರ್ಯಕ್ರಮನ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ರಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡೋಣ ಅದು ಶ್ರೀಯುತ ಶ್ರೀಧರ್ ಕುಲಕರ್ಣಿ ಅವರು ವೇದಿಕೆಯ ಕಡೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಜೈದೀಪ್ ದೇಸಾಯಿ ಸರ್ ಅವರು, ಮಲ್ಲಿಕಾರ್ಜುನ್ ಕೋಟೂರ್ ಸರ್ ಅವರು, ಸನ್ನನಾಯಕ್ ಸರ್ ಜಮಖಂಡಿ, ಅಶೋಕ್ ಪೂಜಾರಿ ಕಲ್ಲಳ್ಳಿ, ಆನಂದ್ ಪೂಜಾರಿ ಕಲ್ಲಳ್ಳಿ, ತಿಮ್ಮಣ್ಣ ಪೂಜಾರಿ ಕಲ್ಲಳ್ಳಿ, ರಾಜೀವ್ ಘಾಟ್ಗೆ ಜಮಖಂಡಿ, ಯಲ್ಲಪ್ಪ ಮಾಳಿ ಸಾಂಗ್ಲಿ, ದಿನೇಶ್ ಕುಲಕರ್ಣಿ ಸಾಂಗ್ಲಿ, ಸಾಲಿಗ್ರಾಮ್ ಸರ್ ಪುಣೆ, ಶ್ರೀ ಈ ಎಲ್ಲರೂ ವೇದಿಕೆಯ ಮುಂಭಾಗ ಆಗಮಿಸಬೇಕು. ಒಬ್ಬರ ನಂತರ ಒಬ್ಬರು ಅತಿ ಬೇಗನೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಎಲ್ಲ ಮಹನೀಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕೆಂದು ಅವರು ಕೇಳ್ಕೊಡ್ತೇನೆ. ಇನ್ನೊಂದು ಚೇರ್ ಹಾಕ್ಬಿಡ್ರಿ. ಶ್ರೀಧರ್ ಕುಲಕರ್ಣಿ ಇನ್ನೊಂದು ಹಚ್ಚ ಹಾಕ್ಬಿಡಲ್ಲ, ಒಮ್ಮೆ ನಾಲ್ಕು ಹಾಕ್ಬಿಡ್ರಿ. ಶ್ರೀಧರ್ ಕುಲಕರ್ಣಿ, ಜೈದೀಪ್ ದೇಸಾಯಿ, ಮಲ್ಲಿಕಾರ್ಜುನ್ ಕೋಟೂರ್, ಸನ್ನಾಯಕ್ ಸರ್, ನಾಲ್ಕು ಒಮ್ಮೆ ಹಾಕ್ಬಿಡ್ರಿ. ಇದು ದಡ ದಡ ಸರ್, ಯಾರ್ಯಾರು ಹೆಸರು ಕರೆದೀವಿ ವೇದಿಕೆ ಮುಂಭಾಗ ಬಂದ್ಬಿಡ್ರಿ ಬಡ ಬಡ. ಶ್ರೀಧರ್ ಕುಲಕರ್ಣಿ, ಜೈದೀಪ್ ದೇಸಾಯಿ, ಮಲ್ಲಿಕಾರ್ಜುನ್ ಕೋಟೂರ್, ಸನ್ನಾಯಕ್ ಸರ್ ಜಮಖಂಡಿ, ಕನಗಟಗಿ. ಸರ್ ಆದಷ್ಟು ಬೇಗನೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಬೇಗನೆ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡೋಣ. ಸರ್ ಯಾರು ಉಳಿದಿರಿ ಅವರು ವೇದಿಕೆಯ ಮೇಲೆ ಆಗಮಿಸಬೇಕು. ಸಾಲಿಗ್ರಾಮ್ ಸರ್ ಪುಣೆಯಿಂದ ಆಗಮಿಸಿರ್ತಕ್ಕಂಥ ಸಾಲಿಗ್ರಾಮ್ ಸರ್, ಸಾಗಲಿಯಿಂದ ಆಗಮಿಸಿರುವ ದಿನೇಶ್ ಕುಲಕರ್ಣಿ ಸರ್ ಮತ್ತು ಸಾಗಲಿಯಿಂದ ಆಗಮಿಸಿರ್ತಕ್ಕಂಥ ಯಲ್ಲಪ್ಪ ಮಾಳಿ ಸರ್, ಜಮಖಂಡಿಯಿಂದ ಆಗಮಿಸಿರುವ ರಾಜೇಶ್ ಘಾಟ್ಗಿ, ತಿಮ್ಮಣ್ಣ ಪೂಜಾರಿ ಸರ್, ತಿಮ್ಮಣ್ಣ ಪೂಜಾರಿ ಗುರುಗಳು, ಆನಂದ್ ಪೂಜಾರಿ ಮತ್ತು ಅಶೋಕ್ ಪೂಜಾರಿ ಅವರು, ಘಾಟ್ಗಿ ಅವರು. ಮತ್ತೊಂದು 3 ಜನ ವೇದಿಕೆ ಮೇಲೆ ಹೋಗ್ಬಿಡ್ರಿ ಸರ್, ಹೋಗ್ರಿ. ಘಾಟ್ಗೆ ಸರ್, ಅಶೋಕ್ ಪೂಜಾರಿ ಅಣ್ಣವರು, ಆನಂದ್ ಪೂಜಾರಿ ಅಣ್ಣ ಸರ್. ಮುಂದಿನ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗನೆ ಅಣಿ ಮಾಡಿಕೊಳ್ಳೋಣ. ಆನಂದ್ ಪೂಜಾರಿ ಅಣ್ಣ, ಅಶೋಕ್ ಪೂಜಾರಿ ಅಣ್ಣ ಅವರು, ಅಶೋಕ್ ಪೂಜಾರಿ ಅಣ್ಣ ಅವರು ಹೌದ್ರಿ ಪಟ್ನ ಸರ್. ನೀವೇ ಯಾರು 3 ಜನ ಪಟ್ನ ಹೋಗಿ ಮುಗಿಸ್ಬಿಡ್ರಿ. ಹೋಗ್ರಿ ಕಡು ಹೋಗ್ರಿ ಮೇಲೆ ಬಾಬುಜಿ ಹೋಗ್ರಿ. ಅಶೋಕಣ್ಣ ಪೂಜಾರಿ ಅವರು, ಕಲ್ಲೋಳಿಂದ ಆಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಅತ್ಯಂತ ಶಿಷ್ಯರಾಗಿರ್ತಕ್ಕಂಥ ಅಶೋಕಣ್ಣ ಪೂಜಾರಿ ಅವರು ಇದ್ರಲ್ರಿ. ತಿಮ್ಮಣ್ಣ ಪೂಜಾರಿ ಅವ್ರ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಮುಂದಗಡೆ ಜಾಗದ ತಾಯಿಗಳೆಲ್ಲ ಹಿಂದಿಂದ ಬಂದವ್ರ ತಾಯಿಗಳೆಲ್ಲ ಮುಂದೆ ಬಂದು ಕೂತ್ಕೊಳ್ರಿ, ಮುಂದೆ ಸರತ್ ಕೂಡ್ರಿ.
ಅಶೋಕಣ್ಣ ಪೂಜಾರಿ ಅವರು. ಶ್ರೀಶೈಲ್ ಪಟನ್ ಶೆಟ್ಟಿ, ನವಲಿಗಿಂದ ಆಗಿರ್ತಕ್ಕಂಥ ಶ್ರೀಶೈಲ್ ಪಟನ್ ಶೆಟ್ಟಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಸಂಗೀತ ಬಳಗದವರಿಗೆ ಅವರಿದ್ದ ಸ್ಥಳದಲ್ಲೇ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಸಂಗೀತ ಬಳಗದವರಿಗೆ ಗೋವಲಿನ ಸಂಗೀತ ಬಳಗದವರಿಗೆ ಗೀತಾ ಜೋಶಿ ಅವರು ಆಗಮಿಸಬೇಕು. ಗೀತಾ ಜೋಶಿ, ಸಹೋದರಿ ಗೀತಾ ಜೋಶಿ ಅವರು ಬೇಗನೆ ವೇದಿಕೆಗೆ ಆಗಮಿಸಬೇಕು. ಸರ್ ಆದಷ್ಟು ಬೇಗನೆ ಗೀತಾ ಜೋಶಿ ಅವರು, ಸಹೋದರಿ ಗೀತಾ ಜೋಶಿ ಅವರು ಹೋಗ್ರಿ ಮೇಡಮ್, ನಾನು ಹೋಗ್ರಿ. ಅವ್ರ ಜೊತೆಗೆ ತಿಮ್ಮಣ್ಣ ಪೂಜಾರಿ ಅವರು ಕೂಡ ವೇದಿಕೆ ಮೇಲೆ ಹೋಗಬೇಕು. ಬಿಜಾಪುರದ ಸಹೋದರಿಯರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು. ಬಿಜಾಪುರ ನಿನ್ನೆಯ ಜಾಗರಣೆಯನ್ನ ಪರಿಪೂರ್ಣವಾಗಿ ಪೂರ್ಣಗೊಳಿಸಿರ್ತಕ್ಕಂಥ ಸಹೋದರಿಯರಿಗೆ, ಬಿಜಾಪುರ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದ ಹಾಗೂ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಬಳಗದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾರ್ಮೋನಿಯಂ ಗುರುಗಳು ಕುನ್ನಳಿಯ ಬವರಾಯ ಮರಿವಿದ್ಯವರು, ಬವರಾಯವರು, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಮುಖ್ಯವಾದ ಘಟ್ಟಕ್ಕೆ ಆಗಮಿಸೋಣ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಿಕೆ ಹಿಂಭಾಗದಲ್ಲಿ ಒಂದಿಷ್ಟು ಸೌಂಡ್ ಅನ್ನು ಕಡಿಮೆ ಮಾಡಿ ಶ್ರೀ ಸದ್ಗುರು ಸಮರ್ಥ ಲಿಂಗರಾಜ ಮಹಾರಾಜರು ತಮ್ಮೆರಡು ವಾಕ್ಪುಷ್ಪಗಳನ್ನ ಅರ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಲಿಂಗರಾಜ ಮಹಾರಾಜರು. ಒಂದು ನಿಮಿಷ, ನಾಗರಾಜ್ ಕೆರ್ಕಲ್ಮಟ್ಟಿ ಅವರು ಒಂದು ನಿಮಿಷ. ನಾಗರಾಜ್ ಕೆರ್ಕಲ್ಮಟ್ಟಿ ಸ್ಟ್ಯಾಂಡ್ ಕೊಡ್ರಿ, ಮಹಾರಾಜರು ಸ್ಟ್ಯಾಂಡ್ ಕೊಡ್ರಿ. ನಾಗರಾಜ್ ಕೆರ್ಕಲ್ಮಟ್ಟಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಯುತ ಸಂತೇಶ್ವರ್ ಮತ್ತು ಬಾಹುಬಲಿ ಪೂಜಾರಿ ಅವರು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು. ಕೆರ್ಕಲ್ಮಟ್ಟಿ ಅವರು.
ಕೆರ್ಕಲ್ಮಟ್ಟಿ ಅವರು ಬೇಗನೆ ಸುರೇಶ್ ಮಹಾರಾಜರ ಅಭಿಲಾಷೆಯಂತೆ ಸೇವಾ ಸದಸ್ಯರು ಶಿವಾಜಿಯವರು, ಕಾಡೇಶ್ ಮತ್ತು ಈಗ ಸನ್ಮಾನಗೊಳ್ತಿರ್ತಕ್ಕಂಥವ್ರು ಕೆರ್ಕಲ್ಮಟ್ಟಿ ಅವರು ರಾಮಕೃಷ್ಣ ಮಹಾರಾಜರ ಕಾಸ್ ಶಿಷ್ಯರು. ಯಾಕಂದ್ರೆ ಅವರು ಜಮಖಂಡಿಯಲ್ಲಿರ್ತಕ್ಕಂಥದ್ರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿದ್ದಾಗ ಎವ್ರಿ ಡೇ ಬಂದು ಅಲ್ಲಿ ನಮಸ್ಕಾರ ಮಾಡಿ ಕೆಸಿಂದ ಹೋಗ್ತಕ್ಕಂಥದ್ದು. ಅಡ್ಡೇಸರ್ ತುಳಸಿಗೆರೆ ಇದು ಅವ್ರ ತುಳಸಿಗೆರೆ ಊರ ಅಡ್ಡೇಸರ್ ಕೆರ್ಕಲ್ಮಟ್ಟಿ. ಈಗಿದ್ದವರು ಅವ್ರ ಅಕ್ಕ ಅವರು ಇಲ್ಲೇ ಇಪ್ಪರಿಗೆ ಹೈಸ್ಕೂಲ್ ಇದ್ರು. ಅದು ಎಲ್ಲೇ ಹೈಸ್ಕೂಲ್ ತಗೋಬೇಕಂತಂದಿನಿ, ಆದ್ರೆ ಅಟ್ರೊಳಗೆ ಬೇಗದವ್ರು ತಗೊಂಡ್ರು. ಬಹಳಷ್ಟು ಮಹಾರಾಜರ ಕಾಸ್ ಬಂದ್ರೆ ಇಬ್ರು ಶಿಷ್ಯರು. ಬಹಳ ಹೆಮ್ಮೆ ಅನಿಸ್ತತಿ. ಯಾಕಂದ್ರೆ ಮಹಾರಾಜರ ಅತ್ಯಂತ ರಾಮಕೃಷ್ಣ ಅವರ ಅತ್ಯಂತ ಪ್ರೀತಿಯ ಶಿಷ್ಯಂದಿರು. ಗೋವಿಂದ, ಕಾಡು ಮತ್ತು ಶಿವಾಜಿ ಅವರು ವೇದಿಕೆಯ ಮೇಲೆ ಆಗಮಿಸ್ಬೇಕು. ಜೊತೆಗೆ ಬಾಹುಬಲಿ ಪೂಜಾರಿ ಅವರು 4 ಜನ ವೇದಿಕೆಗೆ ಆಗಮಿಸ್ಬೇಕು. ಬೇರೆ ಬೇರೆ 4 ಸೇರಿ ಇಟ್ಕೊಂಡ್ಬಿಡ್ರಿ. ಕೊನೆಯ ಗೌರವ ಸಮರ್ಪಣೆ ಬಾಹುಬಲಿ ಪೂಜಾರಿ, ಕಾಡು, ಶಿವಾಜಿ, ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಬೇಕು. ಕಾಡು, ಬಾಹುಬಲಿ ಪೂಜಾರಿ, ಹೋಗ್ರಿ ಮೇಲೆ ಹೋಗ್ರಿ, ಪಟ್ನ ಹೋಗ್ರಿ ಸರ್, ಹೋಗ್ರಿ. ಶಿವಾಜಿ ಅವರು, ಬಾಹುಬಲಿ ಶಿವಾಜಿ ಪಾರ್ಸಿ, ಶಿವಾಜಿಯ ಪರವಾಗಿ ಅವರ ಸುಪುತ್ರರಾಗಿರ್ತಕ್ಕಂಥ ಗಗನ್ ಬೇಗನೆ ಕೊನೆಯ ಹಂತ. ಅವರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. ಇಲ್ಲ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು. ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆ ಶ್ರೀ ಸದ್ಗುರು ಸಮರ್ಥ ಲಿಂಗರಾಜ ಮಹಾರಾಜರು ತಮ್ಮೆರಡು ಹಿತನುಡಿಗಳನ್ನು ಸಲ್ಲಿಸಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. राजाधिराज सद्गुरुनाथ श्री नरसिंहेश्वर महाराज की जय। राजाधिराज सद्गुरुनाथ श्री रामकृष्ण महाराज की जय। भक्तकारी कल्पद्रुमा गुरु सार्वभौमा श्रीमद् राजाधिराजा योगी महाराजा त्रिभुवनानंद अद्वैत भेदा निरंजन निर्गुण निरावलंब परिपूर्ण सदोदित सकल मत संस्थापनाचार्य श्री श्री समर्थ सद्गुरु भाऊसाई महाराज येतिवरा भोपराग 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 श्री श्री समर्थ सद्गुरु नरसिंहेश्वर महाराज येतिवरा भोपराग 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 श्री श्री समर्थ सद्गुरु रामकृष्ण महाराज येतिवरा भोपराग भोपराग भोपराग
ಸಮರ್ಥ ಸದ್ಗುರು ನರಸಿಂಹೇಶ್ವರ ಮಹಾರಾಜರನ್ನು ರಾಮಕೃಷ್ಣ ಮಹಾರಾಜರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ